ಹಲೋ, ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀ ರಾಮು ಕಿಚನ್ಗೆ ಸ್ವಾಗತ. ಇವತ್ತು ನಾವು ಪದರವಾಗಿರ್ತಕ್ಕಂಥ ರಾಗಿ ಚಪಾತಿ ಮಾಡೋದು ಹೇಗೆ ಅಂತ ಮೊದಲು ನೋಡ್ಕೊಳ್ಳೋಣ. ಒಲೆ ಮೇಲೆ ಒಂದು ಬಾಣಲಿ ಇಟ್ಟು 1 ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ. ನೀರು ಎಷ್ಟು ತಗೋತೀವೋ ಅಷ್ಟೇ ಹಿಟ್ಟು ತೊಗೋಬೇಕಾಗುತ್ತೆ, ರಾಗಿ ಹಿಟ್ಟು. ನೀರು ಕಾಯ್ತಾ ಇರಬೇಕಾದ್ರೆ ರುಚಿಗೆ ತಕ್ಕಷ್ಟು ಉಪ್ಪು, ಇದಕ್ಕೆ ಸ್ವಲ್ಪನೇ ಉಪ್ಪು ಹಾಕಿ. ಸ್ವಲ್ಪ ಉಪ್ಪು ಜಾಸ್ತಿ ಆಯಿತು ಅಂದರೆ ರಾಗಿ ಪದಾರ್ಥಗಳು ತಿನ್ನೋದಕ್ಕಾಗಲ್ಲ. ನೋಡಿ, ನೀರು ಕುದಿಬೇಕಾದ್ರೆ 1 ಗ್ಲಾಸಷ್ಟು ರಾಗಿ ಹಿಟ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಉರಿ ಕಡಿಮೆ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಂತೇನಿಲ್ಲ, ಸ್ವಲ್ಪ ಮಿಕ್ಸ್ ಮಾಡಿ ನಂತರ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಹಾಗೆ ಸೆಟ್ ಆಗೋದಕ್ಕೆ ಬಿಟ್ಬಿಡೋಣ. ಸ್ಟವ್ ಆಫ್ ಮಾಡಿ. ಅಷ್ಟರಲ್ಲಿ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇ ಸರಿ ನೋಡ್ತಾ ಇರೋರೆಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಈಗ ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಇದನ್ನು ಚೆನ್ನಾಗಿ ನಾದ್ಕೋಬೇಕಾಗತ್ತೆ. ಎಷ್ಟು ನಾದ್ಕೋತೀವೋ ಚಪಾತಿ ಅಷ್ಟು ಮೃದುವಾಗಿ ಬರುತ್ತೆ, ಹಾಗೆ ಪದರವಾಗಿ ಬರುತ್ತೆ. ನಾನು ಇಲ್ಲಿ ಒಂದು 2 ನಿಮಿಷಗಳ ಕಾಲ ಚೆನ್ನಾಗಿ ನಾದ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ನಾದ್ಕೋಬೇಕು. ನಾದ್ಕೊಂಡ್ರೆ ಸಾಕು, ನಿಮ್ಗೆ ಯಾವುದೇ ಕಾರಣಕ್ಕೂ ರಾಗಿ ಚಪಾತಿ ಕೆಡೋದಿಲ್ಲ. ಅಷ್ಟು ಸುಲಭವಾಗಿ ಬರುತ್ತೆ, ಅರಿಯೋದಕ್ಕಾಗಲಿ ಬೇಯಿಸೋದಕ್ಕಾಗಲಿ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ನಾದ್ಕೊಂಡ ನಂತರ ಉಂಡೆಗಳಾಗಿ ಮಾಡ್ಕೊಳ್ಳೋಣ. 1 ಗ್ಲಾಸ್ಗೆ ನಾನು ಇಲ್ಲಿ 4 ಉಂಡೆ ಮಾಡ್ಕೊಂಡಿದ್ದೀನಿ. 4 ಉಂಡೆ ಅಷ್ಟಾಗಿದೆ. ಇದನ್ನು ಹಿಟ್ಟಲ್ಲಿ ಒರಳಿಸಿ ಇಟ್ಕೊಳ್ಳೋಣ. ಒಂದೊಂದೇ ಲಟ್ಸ್ಕೊಳ್ಳೋಣ. ಈಗ ಹಿಟ್ಟು ಜಾಸ್ತಿ ಹಾಕ್ಕೊಳ್ಳೋದು ಬೇಡ ಲಟ್ಸೋದಕ್ಕೆ. ಸ್ವಲ್ಪ ಉದುರಿಸ್ಕೊಂಡು ಸ್ವಲ್ಪನೇ ಹಾಕ್ಕೊಂಡು ಲಟ್ಸ್ಕೋಬೇಕು. ಮೊದಲಿಗೆ ಲೈಟಾಗಿ ಲಟ್ಸ್ಬೇಕು, ತುಂಬ ಪ್ರೆಷರ್ ಏನು ಬೇಡ. ಅಕಸ್ಮಾತ್ ಎಡ್ಜಸ್ ಏನಾದರೂ ಕಟ್ಟಾದರೆ ಕೈಯಲ್ಲಿ ಕೂಡಿಸ್ಕೋಬೋದು. ನೋಡಿ, ಈ ರೀತಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಎಷ್ಟು ಸರಿ ಆ ಕಡೆ ಕೈಯಿಂದ ಈ ಕಡೆ, ಈ ಕಡೆ ಕೈಯಿಂದ ಆ ಕಡೆ ಹಾಕಿದ್ರೂ ಕಟ್ಟಾಗಲ್ಲ, ಅಷ್ಟು ಚೆನ್ನಾಗಿದೆ. ಅಂದರೆ ನಾದ್ಕೋಬೇಕಷ್ಟೆ. 1-2 ನಿಮಿಷಗಳ ಕಾಲ ನಾದ್ಕೊಂಡ್ರೆ ಸಾಕು. ಎಷ್ಟು ಚೆನ್ನಾಗಿ ಇವಾಗ ರಾಗಿ ಚಪಾತಿ ಉಬ್ಬುತ್ತೆ ನೋಡಿ, ಪೂರಿ ಥರ ಉಬ್ತಾ ಇದೆ. ಮಾಡೋದಕ್ಕೂ ಸುಲಭ, ತಿನ್ನೋದಕ್ಕೂ ತುಂಬ ರುಚಿಯಾಗಿರುತ್ತೆ. ಯಾವಾಗಲೂ ಗೋಧಿ ಚಪಾತಿ ತಿಂದು ಬೇಜಾರಾಗಿದ್ದರೆ ಈ ರೀತಿ ಒಂದು ರಾಗಿ ಚಪಾತಿನೂ ಸಹ ಮಾಡ್ಕೋಬೋದು. ತುಂಬ ಮೃದುವಾಗಿರುತ್ತೆ, ಅಷ್ಟೇ ಸುಲಭವಾಗಿ ಮಾಡ್ಕೋಬೋದು. ನಿಮಗೆ ಬೆಣ್ಣೆ ಅಥವಾ ತುಪ್ಪ ಏನು ಬೇಕೋ ಅದನ್ನು ಸವರ್ಕೋಬೋದು ತಿನ್ನಬೇಕಾದ್ರೆ. ನೋಡಿ, ಇನ್ನೊಂದು ಅಷ್ಟೇ ಹೇಗೆ ಉಬ್ತಾ ಇದೆ ನೋಡಿ. ಎಲ್ಲರೂ ಒಮ್ಮೆ ಮಾಡ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ನಾನು ಇದ್ರ ಜೊತೆಗೆ ಮಿಕ್ಸ್ ತರಕಾರಿ ಪಲ್ಯ, ಮೊಸರು, ಉಪ್ಪಿನಕಾಯಿ ಹಾಕ್ಕೊಂಡಿದ್ದೀನಿ. ಇದು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ, ಮೊಸರು ಉಪ್ಪಿನಕಾಯಿ ಜೊತೆಗೆ ಈ ರಾಗಿ ಚಪಾತಿ ತಿನ್ನೋದಕ್ಕೆ. ನೋಡಿ, ಪದರ ಹೇಗೆ ಬರ್ತಾ ಇದೆ ಅಂತ. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.